ಇದು ನಮ್ಗೆ ಡಿಗ್ರಿದು ನೋಡಿ ಹಿಂಗೆ ಇಟ್ಟಿದೀವಿ, ಒಂದು ಸಮ ಬರ್ಬೇಕು ನಮ್ಗೆ ದಾರಕ್ಕಿದು ನೋಡಿ. ಇದು ಡಿಗ್ರಿ ವೈಸ್ ಅಲ್ಲಿ ಕರೆಕ್ಟಾಗಿ ಬರ್ತದೆ. ಕೈಲಿ ಹಿಡಿದಕ್ಕೆ ಆಚೆ ಚಳ್ಳಾಡ್ತಾ ಇದೆ, ನಮ್ಗೆ ಇದು 0 ಡಿಗ್ರಿ ಬರ್ತದೆ. ನಮ್ಗೆ ಇದು ದಾರನ ಕಟ್ಟಿರೋದು ನೋಡಿ, ಇದು ಹಿಂಗೆ ಮೆಜರ್ಮೆಂಟ್ ಹಿಂಗೂ 0 ಡಿಗ್ರಿ ತಗೊಂಡಿದ್ದೀವಿ. ಈ ಜಾಗದಲ್ಲೂ ಈ ಜಾಗ ಬಂದ್ರು ಅಷ್ಟೇ ಹಿಂಗೆ ಎಲ್ಲ ಪಾಯಿಂಟ್ ಮಾಡಿ 4 ಮೂಲೆ ಸ್ಕ್ವೇರ್ ತಗೊಂಡು ಬ್ರಹ್ಮಸ್ಥಾನ ತೋರಿಸಿದೀವಿ. ಇದು ಬ್ರಹ್ಮಸ್ಥಾನ. ಈ ಜಾಗದಲ್ಲಿ ನಮಗೆ ಖಾಲಿ ಇರಬೇಕು. ಈ ಜಾಗದ ಪಿಲ್ಲರು ಮ್ಯಾಲ್ಗಡೆ ಬೀಮ್ಗಳು ಆ ರೀತಿ ಏನು ಬರಬಾರ್ದು ಅಂತ ಈ ಪಾಯಿಂಟ್ ಮಾಡಿದೀವಿ ಒಂದು ಬ್ರಹ್ಮಸ್ಥಾನನ. ನಮ್ ಟೋಟಲ್ ಆಗಿ ಸೈಟ್ ಒಂದು 5-6 ಜಾಗದಲ್ಲಿ ಚೆಕ್ ಮಾಡ್ಬೇಕಾಗುತ್ತೆ. ಇಲ್ಲಿ ಮಾಡ್ಬೇಕಾಗತ್ತೆ ನಾವು. ಇದು ಓಕೆ. ಇದು ಚೆನ್ನಾಗಿದೆ. ನಾನು ಫೈನಲ್ ಇಲ್ಲೊಂದ್ಸಲ ಜಾಗ ಚೆಕ್ ಮಾಡ್ಬಿಡೋಣ. ಈಶಾನ್ಯ ಮೂಲೆ, ಈ ಜಾಗಕ್ಕೆ ಈಶಾನ್ಯ ಮೂಲೆ ಕರೆಕ್ಟಾಗಿ ಇಲ್ಲಿ ಬೋರ್ವೆಲ್ಲು ಇದೆ. ಈಗ ನಮ್ಗೆ ಬೇರೆ ಜಾಗ ಎಲ್ಲ ತೋರಿಸಿದ್ರು ಬೇಡ ಅಂತ ಹೇಳ್ಬಿಟ್ಟು ಈಶಾನ್ಯದಲ್ಲೇ ಬರ್ಬೇಕು ಅಂತ ಒಳ್ಳೆ ನೀರು ಸಿಕ್ಕಿದೆ ಇಲ್ಲಿ. ಫಸ್ಟ್ ಅವರು ಅಗ್ನಿ ಮೂಲೆ ಕೊಟ್ಟಿದ್ರು ಪಾಯಿಂಟ್, ಅಗ್ನಿ ಮೂಲೆ ಬೇಡ ಅಂತ ಹೇಳಿ ನಾವು ನೆಕ್ಸ್ಟ್ ಈಶಾನ್ಯ ಮೂಲೆ ಬರ್ಬೇಕು ಅಂತ ಈಶಾನ್ಯ ಮೂಲೆ ಮಾಡಿಸಿದ್ವಿ ಪಾಯಿಂಟ್. ಓಕೆ, ಈ ನೆಗೆಟಿವ್ ತೋರಿಸ್ತೀನಿ ಇದರಲ್ಲಿ. ಬರೀ ತೋರಿಸ್, ಮೊಬೈಲ್ ತಗೋ, ಮೊಬೈಲ್ ಇಟ್ಕೋ. ಈಗ ನೋಡಿ, ಇದು ಪಾಸಿಟಿವ್ ಇದ್ರೆ ನಮ್ಗೆ ಹಿಂಗ್ ಓಪನ್ ಆಗುತ್ತೆ, ನೆಗೆಟಿವ್ ಇದ್ರೆ ಯಾವ ರೀತಿ ಕ್ಲೋಸ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ನೆಗೆಟಿವ್ ಇದು ಈಗ ಇಂಟು ಆಗೋಯ್ತು, ಅದು ಹಿಂಗೆ ಓಪನ್ ಆಗಲ್ಲ ಮೊಬೈಲ್. ನೋಡಿ ಇದು ಇದು ಹೆಂಗ್ ಗೊತ್ತಾ, ಮೊಬೈಲ್ ನೆಗೆಟಿವ್ ನ ಮೊಬೈಲ್ ನಾವು ನೆಗೆಟಿವ್ ಇಟ್ಕೊಂಡು ಓಡಾಡ್ತಾ ಇದೀವಲ್ಲ ನೋಡಿ. ತೋರಿಸ್ತೀನಿ ಇದನ್ನ ನೋಡಿ, ಈ ರೀತಿ ನೆಗೆಟಿವ್. ಇದು ನಿಮ್ಗೆ ಹೆಂಗೆ ಅಂತ ತೋರಿಸ್ಬೇಕು ಅಂತ. ಇದು ನಾನು ತಿರುಗಿಸ್ತಾ ಇರೋದಲ್ಲ ನೋಡಿ, ಇದು ಮೊಬೈಲ್ ಇದು ತಿರುಗುತ್ತೆ. ಇದು ನಾನ್ ಕೈಯಲ್ಲಿ ತಿರ್ಸೋದು ಇದು ಮಾಡೋದು ಏನು ಮಾಡ್ತಾ ಇಲ್ಲ. ಜನಗಳ ಅಂಕ ಬರೋದು ನೋಡ್ತಾ ಇರೋದು ಏನಂತಾರೆ ಅಂದ್ರೆ ಇವರೇ ತಿರುಗಿಸ್ತಾ ಇಲ್ಲ. ಯಾಕಂದ್ರೆ ಇದು ಹಂಗೇನೆ ಒಳಗಡೆ ಬೇರಿಂಗ್ ಕೊಟ್ಟಿದ್ದಾರೆ, ಅದೇ ತಿರುಗುತ್ತೆ. ನಾವೀಗ ಭೂಮಿಲಿ ಏನ್ ಆಗ್ತಾ ಇಲ್ಲಿ ನೆಗೆಟಿವ್ ಏನಾದ್ರು ಇದ್ರೆ ಅದು ಈ ರೀತಿ ಕ್ಲೋಸ್ ಆಗುತ್ತೆ ಹಿಂಗೆ ಇಂಟು. ಇದು ಚೆನ್ನಾಗಿಲ್ಲ ಅಂತ, ಇದು ಓಪನ್ ಆದ್ರೆ ಪಾಸಿಟಿವ್ ಏನಾದ್ರು ಇದೆ ಅಂತ ಹೇಳ್ಬಿಟ್ಟು. ನಮಸ್ಕಾರ ಎಲ್ಲರಿಗೂ, ಶ್ರೀ ವೆಂಕಟೇಶ್ ಗುರುಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ಕುಶಾಲನಗರ ಪಕ್ಕ ಮುಳ್ಸೋಗೆ ಹತ್ರ ಒಂದು ಸೈಟ್ಗೆ ಗುಮ್ಮುಕೊಲ್ಲಿ ಹತ್ರ ಸೈಟ್ ವಿಸಿಟಿಂಗ್ ಬಂದು ಇಲ್ಲಿ ಏನ್ ಗೊತ್ತಾ, ಈಗ ಮನೆ ಕಟ್ಟಕ್ಕೆ ಮಾರ್ಕಿಂಗ್ ಮಾಡ್ತಾ ಇದೀವಿ. ಅಂದ್ರೆ ಈಗ ಉಚ್ಚ ಸ್ಥಾನದಲ್ಲಿ ಇಲ್ಲಿ ಬರಬೇಕು ಅಂತ. ಇದು ಸೈಟ್ ಬಂದು ಮೆಜರ್ಮೆಂಟ್ 50 ಅದರಲ್ಲಿ ಈಗ ನಾವು 33 ಅಳತೆ ತಗೋತಾ ಇದೀವಿ. ಅಂದ್ರೆ ಅದು ಧ್ವಜಾಯ. ಅಂದ್ರೆ ನಮ್ಗೆ ಲಾಭ ಸ್ಥಾನ ಬಂದು ಇದರಲ್ಲಿ ಧನ ಆಗಮನ ಬಂದು 12, ವ್ಯಯ ಸ್ಥಾನ ಬಂದು 3, ಜೊತೆಗೆ ಏನಂದ್ರೆ 105 ವರ್ಷ ಆಯಸ್ಸಿದೆ. ಆಮೇಲೆ ಇದು ಬಾಕ್ಸ್ ತರ ಬರೋದ್ರಿಂದ ತುಂಬಾ ಒಳ್ಳೆ ಆಯ ಅಂತ ಹೇಳ್ಬಿಟ್ಟು ಧ್ವಜಾಯ ಕೊಡ್ತಾ ಇದೀವಿ. ಇಲ್ಲಿಗೆ ಮಾರ್ಕ್ ಮಾಡ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದೀವಿ ಈಗ ನಾವು. ಈ ಕಡೆ ಮೂಲೆ ಹೊಡ್ಕೋ, ಹಂಗೆ ಪಾಸ್ ಮಾಡ್ಕೊಂಡಿರು. ಇದಕ್ಕೋ ಅದಕ್ಕೆ ಅದ್ಬಿಟ್ಟು ಬಿಡ್ಸೋದು ಆಗ್ತಿದ್ಯಾ? ಆಯ್ತು ಮೇಡಮ್. ಅದು ಈಗ ಇನ್ನೊಂದ್ಸರಿ ಮಾರ್ಕ್ ಮಾಡ್ಬೇಕು. ಒಂದು ಪಾಯಿಂಟ್ ಇದಾಗಿದೆ ಇಲ್ಲಿ, ಇನ್ನೊಂದ್ಸರಿ ಚೆಕ್ ಮಾಡ್ಕೊಂಡಲ್ಲ ಫೈನಲ್. ಈಗ ಬಾ ಈಚೆ ಬಾ, ಆಚೆಗೆ 46.7. ಈಗ ಕಟ್ಟಿಗೆ ಇಲ್ಲಿ ಈ ಜಾಗದಲ್ಲಿ ಪಾಸಿಟಿವ್ ಎನರ್ಜಿ ಇದೆಯಾ, ಚೆನ್ನಾಗಿದೆಯಾ ಅಂತ ಚೆಕ್ ಮಾಡ್ತಾ ಇದೀವಿ. ಚೆನ್ನಾಗಿದೆ ಅಂದ್ರೆ ಇದು ನಮ್ಗೆ ಈ ರೀತಿ ಓಪನ್ ಆಗ್ಬೇಕು. ಹಿಂಗ್ ಓಪನ್ ಆದ್ರೆ ಇಲ್ಲಿ ಈ ನೆಲ ಸೂಕ್ತವಾಗಿದೆ, ಚೆನ್ನಾಗಿದೆ, ಇಲ್ಲಿ ಯಾವ್ದು ಪ್ರಾಬ್ಲಮ್ ಇಲ್ಲ, ಸಮಸ್ಯೆ ಇಲ್ಲ ಅಂತ. ಇದೇ ಏನಾಗುತ್ತೆ, ಹಿಂಗೆ ಕ್ಲೋಸ್ ಆಗ್ಬಿಡುತ್ತೆ. ಹಾಗೆ ಜಾಗದಲ್ಲಿ ನೆಗೆಟಿವಿಟಿ ಇದೆ ಅಂತ ನಾವೀಗ ಒಂದು ಜಾಗದಲ್ಲಿ ಚೆಕ್ ಮಾಡಬಾರ್ದು. ನಮ್ ಟೋಟಲ್ ಆಗಿ ಸೈಟ್ ಒಂದು 5-6 ಜಾಗದಲ್ಲಿ ಚೆಕ್ ಮಾಡ್ಬೇಕಾಗುತ್ತೆ. ಇಲ್ಲಿ ಮಾಡ್ಬೇಕಾಗತ್ತೆ ನಾವು. ಇದು ಓಕೆ. ಇದು ಚೆನ್ನಾಗಿದೆ.
ಇನ್ನೊಂದು ಫೈನಲ್ ಇಲ್ಲೊಂದ್ಸಲ ಜಾಗ ಚೆಕ್ ಮಾಡ್ಬಿಡ. ಈಶಾನ್ಯ ಮೂಲೆ, ಈ ಜಾಗಕ್ಕೆ ಈಶಾನ್ಯ ಮೂಲೆ ಕರೆಕ್ಟಾಗಿ ಇಲ್ಲಿ ಬೋರ್ವೆಲ್ಲು ಇದೆ. ಈಗ ನಮ್ಗೆ ಬೇರೆ ಜಾಗ ಎಲ್ಲ ತೋರಿಸಿದ್ರು ನಾವು ಬೇಡ ಅಂತ ಹೇಳ್ಬಿಟ್ಟು ಈಶಾನ್ಯದಲ್ಲೇ ಬರ್ಬೇಕು ಅಂತ ಒಳ್ಳೆ ನೀರು ಸಿಕ್ಕಿದೆ ಇಲ್ಲಿ. ಫಸ್ಟ್ ಅವರು ಅಗ್ನಿ ಮೂಲೆ ಕೊಟ್ಟಿದ್ರು ಪಾಯಿಂಟು, ಅಗ್ನಿ ಮೂಲೆ ಬೇಡ ಅಂತ ಹೇಳಿ ನಾವು ನೆಕ್ಸ್ಟ್ ಈಶಾನ್ಯ ಮೂಲೆ ಬರ್ಬೇಕು ಅಂತ ಈಶಾನ್ಯ ಮೂಲೆ ಮಾಡಿಸಿದ್ವಿ ಪಾಯಿಂಟ್. ಓಕೆ, ಈ ನೆಗೆಟಿವ್ ತೋರಿಸ್ತೀನಿ ಇದರಲ್ಲಿ, ಬರೀ ತೋರಿಸ್ ಮೊಬೈಲ್ ತಗೋ, ಮೊಬೈಲ್ ಇಟ್ಕೋ. ಈಗ ನೋಡಿ, ಇದು ಪಾಸಿಟಿವ್ ಇದ್ರೆ ನಮ್ಗೆ ಹಿಂಗೆ ಓಪನ್ ಆಗುತ್ತೆ, ನೆಗೆಟಿವ್ ಇದ್ರೆ ಯಾವ ರೀತಿ ಕ್ಲೋಸ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ನೆಗೆಟಿವ್ ಇದು ಈಗ ಇಂಟು ಆಗೋಯ್ತು, ಅದು ಹಿಂಗೆ ಓಪನ್ ಆಗಲ್ಲ ಮೊಬೈಲ್. ನೋಡಿ ಇದು ಇದು ಹೆಂಗ್ ಗೊತ್ತಾ, ಮೊಬೈಲ್ ನೆಗೆಟಿವ್ ನ ಮೊಬೈಲ್ ನಾವು ನೆಗೆಟಿವ್ ಇಟ್ಕೊಂಡು ಓಡಾಡ್ತಾ ಇದೀವಲ್ಲ ನೋಡಿ, ತೋರಿಸ್ತಾ ಇದ್ನ ನೋಡಿ. ಈ ರೀತಿ ನೆಗೆಟಿವ್ ಇದು ನಿಮ್ಗೆ ಹೆಂಗೆ ಅಂತ ತೋರಿಸ್ಬೇಕು ಅಂತ. ಇದು ನಾನು ತಿರುಗಿಸ್ತಾ ಇರೋದಲ್ಲ ನೋಡಿ, ಇದು ಮೊಬೈಲ್ ಇದು ತಿರುಗುತ್ತೆ. ಇದು ನಾನ್ ಕೈಯಲ್ಲಿ ತಿರ್ಸೋದು ಇದು ಮಾಡೋದು ಏನು ಮಾಡ್ತಾ ಇಲ್ಲ. ಜನಗಳ ಅಂಕಬಹುದು ನೋಡ್ತಾ ಇರೋ ಏನಂತಾರೆ ಅಂದ್ರೆ ಇವರೇ ತಿರುಗಿಸ್ತಾ ಇಲ್ಲ ನಾನು, ಯಾಕಂದ್ರೆ ಇದು ಹಂಗೇನೆ ಒಳಗಡೆ ಬೇರಿಂಗ್ ಕೊಟ್ಟಿದ್ದಾರೆ, ಅದೇ ತಿರುಗುತ್ತೆ. ನಾವೀಗ ಭೂಮಿಲಿ ಏನ್ ಆಗ್ತಾ ಇಲ್ಲಿ ನೆಗೆಟಿವ್ ಎನರ್ಜಿ ಇದ್ರೆ ಅದು ಈ ರೀತಿ ಕ್ಲೋಸ್ ಆಗುತ್ತೆ ಹಿಂಗೆ ಇಂಟು. ಇದು ಚೆನ್ನಾಗಿಲ್ಲ ಅಂತ, ಇದು ಓಪನ್ ಆದ್ರೆ ಪಾಸಿಟಿವ್ ಎನರ್ಜಿ ಇದೆ ಅಂತ ಹೇಳ್ಬಿಟ್ಟು. ವೀಕ್ಷಕರೇ ನೋಡಿ, ನಾವು ಏನು ಸೈಟ್ ನಮ್ಗೆ ಮೆಜರ್ಮೆಂಟ್ ಅಲ್ಲಿ ಏನಾರು ಇರಲಿ, ಕ್ಲಾಸಲ್ಲಿ ಡಿಗ್ರಿ ಇರಲಿ, ನಾವಿನ್ನು ದಾರ ಕಟ್ಟಿ ಪೂಜೆ ಮಾಡ್ಬೇಕಾದ್ರೆ ಇದು ಸಮ ಬರೋಂತ ತೋರಿಸಿದೆ ನೋಡಿ. ಇದು ನಮ್ಗೆ ಡಿಗ್ರಿದು ನೋಡಿ ಹೆಂಗೆ ಇಟ್ಟಿದೀವಿ, ಒಂದು ಸಮ ಬರ್ಬೇಕು ನಮ್ಗೆ ದಾರಕ್ಕಿದು ನೋಡಿ. ಇದು ಡಿಗ್ರಿ ವೈಸ್ ಅಲ್ಲಿ ಕರೆಕ್ಟಾಗಿ ಬರ್ತದೆ. ಕೈಲಿ ಹಿಡಿದಕ್ಕೆ ಆಚೆ ಚಲ್ಲಾಡ್ತಾ ಇದೆ, ನಮ್ಗೆ ಇದು 0 ಡಿಗ್ರಿ ಬರ್ತದೆ ನಮ್ಗೆ ಇದು ದಾರನ ಕಟ್ಟಿರೋದು. ಇದು ನೋಡಿ, ಇದು ಹಿಂಗೆ ಮೆಜರ್ಮೆಂಟ್ ಹಿಂಗೂ 0 ಡಿಗ್ರಿ ತಗೊಂಡಿದ್ದೀವಿ. ಈ ಜಾಗದಲ್ಲೂ ಈ ಜಾಗ ಬಂದ್ರು ಅಷ್ಟೇ ಹಿಂಗೆ ಎಲ್ಲ ಪಾಯಿಂಟ್ ಮಾಡಿ 4 ಮೂಲೆ ಸ್ಕ್ವೇರ್ ತಗೊಂಡು ಅದಿಲ್ಲ ಬ್ರಹ್ಮಸ್ಥಾನ ತಪ್ಪಿಸಿದೀವಿ. ಇದು ಬ್ರಹ್ಮಸ್ಥಾನ. ಈ ಜಾಗದಲ್ಲಿ ನಮ್ಗೆ ಖಾಲಿ ಇರಬೇಕು. ಈ ಜಾಗದಲ್ಲಿ ಪಿಲ್ಲರು ಮ್ಯಾಲ್ಗಡೆ ಬೀಮ್ಗಳು ಆ ರೀತಿ ಏನು ಬರಬಾರ್ದು ಅಂತ ಈ ಪಾಯಿಂಟ್ ಮಾಡಿದೀವಿ ಒಂದು ಬ್ರಹ್ಮಸ್ಥಾನನ. 2 ಕಡೆ ಡಿವೈಡ್ ಮಾಡಿ ಸೆಂಟ್ರಲ್ಲಿ ಬ್ರಹ್ಮಸ್ಥಾನ. ಆಮೇಲೆ ಈ ಸೈಟ್ ಇದು ನೋಡಿ, ಇದು ಪಶ್ಚಿಮ ರೋಡು ಮತ್ತೆ ದಕ್ಷಿಣ ರೋಡ್ ಸೈಟ್. ಇದು ಆಕ್ಚುಲಿ ಇಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಪ್ರಾಬ್ಲಮ್, ಈಗ ಇವ್ರು ಈ ದಕ್ಷಿಣ ಪಶ್ಚಿಮ ಓಪನ್ ಇತ್ತು, ಜೊತೆಗೆ ಈ ಸರಿ ಪೂರ್ವ ತೋರ್ಸಲಿ, ಪೂರ್ವ ಮತ್ತು ಉತ್ತರ ಇದು ಕ್ಲೋಸ್ ಇವ್ರಿಗೆ, ಅಂದ್ರೆ ಕಾಂಪೌಂಡ್ ಹಾಕೊಂಡಿದ್ರು. ಆಲ್ರೆಡಿ ಇದೊಂದು ಸೈಟ್ ಖಾಲಿ ಇತ್ತು. ನಾವೇನ್ ಮಾಡ್ದೋ ಇದಕ್ಕೆ ಎನರ್ಜಿ ನಿಲ್ಲಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಸ್ಟಾರ್ಟಿಂಗ್ ಸ್ವಲ್ಪ ಇದಾಕಲಿ, ಕಾಂಪೌಂಡ್ ಥರ ಹಾಕಲಿ ಅಂತ ಹೇಳ್ಬಿಟ್ಟು ಎನರ್ಜಿ ನಿಲ್ಲಕ್ಕೋಸ್ಕರ ಇಲ್ಲಿ ಮನೆ ಕೆಲಸ ಸ್ಟಾರ್ಟ್ ಮಾಡೋಕ್ಕೋಸ್ಕರ ಎನರ್ಜಿ ಹಾಕ್ತಾ ಇದಾದ್ಮೇಲೆ ಕೆಲಸ ಸ್ಟಾರ್ಟ್ ಆಗಿದೆ. ಈಗ ಫುಲ್ ಬ್ರೇಕ್ ಆಗ್ತಿದೆ, ಎಷ್ಟು ಕೆಲಸ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಆಗ್ತಾ ಇರಲಿಲ್ಲ. ಇದೊಂದು ನೋಡಿ, ಇದೊಂದು ನಮಗೆ ಕಾಂಪೌಂಡ್ ಕಟ್ಟಬೇಕು ಆಕ್ಚುಲಿ ಸ್ಟಾರ್ಟಿಂಗು ಎಲ್ ಶೇಪಲ್ಲಿ, ಅಂದ್ರೆ ಪಶ್ಚಿಮ ಮತ್ತೆ ದಕ್ಷಿಣನ. ಆದರೆ ಅರ್ಜೆಂಟ್ಗೆ ಏನು ಮಾಡೋಕ್ಕಾಗಲ್ಲ ಅಂದ್ರೆ ಕಾಂಪೌಂಡ್ ಕಟ್ಸೋಕ್ಕೆ ಮುಂಚೆ ಕೆಲಸ ಅಂದ್ರೆ ಸ್ಟಾರ್ಟ್ ಮಾಡ್ಬೇಕಲ್ಲ ಒಂದು ದಿವಸಕ್ಕೆ ಮೆಸ್ ಹಾಕ್ಸಿದ್ದು. ಈ ಮೆಸ್ಸಿಂದ ಎಫೆಕ್ಟ್ಗೆ ಕೆಲಸ ಸ್ಟಾರ್ಟ್ ಆಗಿದೆ. ಜೊತೆಗೆ ನೋಡಿ, ಇವರು ಸೈಟ್ ಮಾತ್ರ ಚೆನ್ನಾಗಿದೆ ಮೆಜರ್ಮೆಂಟು. ಅಂದ್ರೆ ದಕ್ಷಿಣದಿಂದ ನೋಡಿ, ದಕ್ಷಿಣ ಉತ್ತರ ಡೌನು. ಈ ಸೈಟ್ ಆಲ್ರೆಡಿ ಇರೋದೇ ಡೌನ್ ಹಿಂಗೆ. ಆಮೇಲೆ ಜೊತೆಗೆ ಏನಂತ ಹೇಳಿದ್ರೆ ಪೂರ್ವ ಈಶಾನ್ಯನೂ ಡೌನ್ ಇದೆ ಫುಲ್ಲು. ಆಮೇಲೆ ಈಶಾನ್ಯದಲ್ಲಿ ಬೋರ್ವೆಲ್ ಬಂದಿದೆ. ಆಮೇಲೆ ನಾವು ಏನ್ ಮಾಡಿದೀವಿ ಈ ಸೈಟ್ ಅಲ್ಲಿ ಅಂದ್ರೆ ನೋಡಿ, ಇದು ಪೂರ್ವಕ್ಕೆ ಜಾಸ್ತಿ ಜಾಗ ಬಿಡಿಸಿದ್ವಿ, ಅಲ್ಲೊಂದು 10-12 ಅಡಿ ಬಿಡಿಸಿದೀವಿ. ಆಮೇಲೆ ಉತ್ತರಕ್ಕೂ 12 ಅಡಿ ಜಾಗ ಬಿಟ್ಟಿದೀವಿ ಈ ಟೋಟಲ್ ಸೈಟ್ ಅಲ್ಲಿ. ಆಮೇಲೆ ಈ ದಕ್ಷಿಣ ಸೈಡ್ ತೋರಿಸಿದೆ. ಈ ದಕ್ಷಿಣ ಸೈಡ್ ಟೋಟಲ್ ಆಗಿ ಬಂದಿದ್ದು 4 ಅಡಿ ಬಿಟ್ಟಿದೀವಿ. ಇದು ಅಂದ್ರೆ ಇಲ್ಲಿ ನಮ್ಗೆ ಇದು ಪಶ್ಚಿಮ ಬರುತ್ತೆ, ಪಶ್ಚಿಮ ಕಮ್ಮಿ, ಪಶ್ಚಿಮದಲ್ಲಿ 4 ಅಡಿ ಬಿಟ್ಟಿದೀವಿ. ಆಚೆ ಸೈಡ್ ಅಂದ್ರೆ ದಕ್ಷಿಣ ಸೈಡು ಅಷ್ಟೇ, ಇಲ್ಲೂ ಅಷ್ಟೇ ನಮ್ಮ ಮೆಜರ್ಮೆಂಟ್ ಕಮ್ಮಿ ಬಿಟ್ಟಿದೀವಿ. ಬನ್ನಿ, 4 ಕಡೆ ಬುಟ್ಬಿಟ್ಟು ಮಾಡಿದೀವಿ. ಬನ್ನಿ ಈಚೆ ತೋರಿಸ್ತೀನಿ. ಪೂರ್ವ ಸೈಡು ಇದು ನೋಡಿ ಜಾಸ್ತಿ ಜಾಗ ಬಿಟ್ಟಿದ್ವಿ, ಯಾಕಂದ್ರೆ ಇದು ನಮಗೆ ಪೂರ್ವ ಜಾಸ್ತಿ ಜಾಗ ಇರಬೇಕು ಮತ್ತೆ ಉತ್ತರ ಜಾಸ್ತಿ ಜಾಗ ಇರಬೇಕು ಅಂತ. ಇದ್ರ ಆಪೋಸಿಟ್ ಪಶ್ಚಿಮ ಬಂದು ನಮಗೆ 4 ಅಡಿ ಬಿಟ್ಟಿದೀವಿ, ಇದು 12 ಅಡಿ ಜಾಗ ಇದೆ. ಈ ರೀತಿ ನಾವು ಸೈಟಲ್ಲಿ ನಾವು ಮನೆಯನ್ನ ಮಾಡ್ಕೊಬೇಕು, ಆಗ ನಮಗೆ ಎನರ್ಜಿ ಸ್ಟಾರ್ಟ್ ಆಗುತ್ತೆ, ಎನರ್ಜಿ ಸಿಗುತ್ತೆ ನಮಗೆ. ಈಗ ಏನ್ ಮಾಡ್ತಿದೆ, ನಮಗೆ ರೋಡ್ ಸೈಡ್ ಬರಬೇಕು ಅಂತ ಹೇಳ್ಬಿಟ್ಟು ಇವ್ರು ಯಾವ ದಿಕ್ಕು ರೋಡು ಅಂತ ನೋಡ್ತಾ ಇಲ್ಲ, ಪಶ್ಚಿಮ ದಿಕ್ಕು ರೋಡು ಅಂತ ನೋಡಲ್ಲ, ದಕ್ಷಿಣ ದಿಕ್ಕು ಅಂತ ನೋಡಲ್ಲ. ಅಲ್ಲೇ ಏನ್ ಮಾಡ್ತಾರೆ, ನಮಗೆ ಮುಂದಕ್ಕೆ ಜಾಗ ಜಾಸ್ತಿ ಸಿಗ್ಬೇಕು ಅಂದ್ಬಿಟ್ಟು ವಾಪಸ್ ಬಂದು ಉತ್ತರಕ್ಕೆ ಜಾಗ ಮನೆ ಕಟ್ಕೊಂಡ್ಬಿಡ್ತಾರೆ. ಆಗ ನಮ್ಗೆ ಏನಾಗುತ್ತೆ ಅಂದ್ರೆ ದುಡ್ಡು ಬರಲ್ಲ, ನಮ್ಗೆ ಎಲ್ಲ ಬ್ರೇಕ್ ಆಗ್ತಾ ಬರ್ತದೆ. ಯಾಕೆಂದ್ರೆ ನಮ್ಗೆ ಉತ್ತರ ಬ್ಲಾಕ್ ಆಯ್ತು, ದಕ್ಷಿಣ ಓಪನ್ ಆಯ್ತು. ಹಂಗಾಗಿ ನಮ್ಗೆ ಸುಮಾರು ಮನೆಗಳು ಇದೇ ಕಂಪ್ಲೇಂಟ್ ಆಯ್ತಾ ಇರೋದು. ನಮ್ಗೆ ಈ ರೀತಿ ತಪ್ಪುಗಳನ್ನ ಮಾಡ್ಕೊಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ನಾವು ಏನು ಗೊತ್ತಾ, ನಾವು ಸೈಟ್ ಸ್ಟಾರ್ಟಿಂಗ್ ಅಲ್ಲೇ ಮನೆ ಕಟ್ಬೇಕಾದ್ರೆ ಏನ್ ಮಾಡ್ತೀವಿ, ಈ ಮೆಜರ್ಮೆಂಟ್ ಮಾಡ್ಕೊಂಡು ಎಕ್ಸಾಕ್ಟ್ ಡಿಗ್ರಿ ತಗೊಂಡು ಡಿಗ್ರಿ ವೈಸ್ ನೋಡಿ, ಆಮೇಲೆ ಯಾವ ಜಾಗ ಬರಬೇಕು ನಮಗೆ ಪೂರ್ವ ಮತ್ತೆ ಉತ್ತರ ಜಾಗನ ಖಾಲಿ ಜಾಸ್ತಿ ಜಾಗ ಬಿಟ್ಕೊಂಡು ನಾವು ಮನೆ ಮಾಡಬೇಕು. ಯಾವ ಸೈಟ್ ಅದು, ಇದು ನೋಡಿ, ಇದು ದಕ್ಷಿಣ ಸೈಟ್ ಫೇಸಿಂಗ್, ಜೊತೆಗೆ ಪಶ್ಚಿಮ ರೋಡ್ ಫೇಸಿಂಗ್ ಇರೋದು. ಇದನ್ನ ವಾಸ್ತು ಪ್ರಕಾರ ಮಾಡಕ್ಕೆ ಈ ರೀತಿ ತಗೊಂಡಿದ್ದೀವಿ ನಾವು. ಈ ರೀತಿ ನೆಕ್ಸ್ಟ್ ಮನೆ ಕಟ್ಟೋರು ಇದನ್ನ ಸಲಹೆ ತಗೊಂಡು ಮಾಡಿ, ಆಮೇಲೆ ಯಾರು ಮನೆ ಕಟ್ತಾ ಇದಾರೆ ಅವರು ಇದನ್ನ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ರೀತಿನ ಮಾಡಿದಾಗಲೇ ನಮಗೆ ಅಲ್ಲಿ ಮನೇಲಿ ನೀಟಾಗಿ ಎನರ್ಜಿ ಫಾರ್ಮ್ ಆಗಿ ವಾಸ ಮಾಡೋಕ್ಕೆ ಅನುಕೂಲ ಆಗೋದು, ಲಾಭ ತಂದ್ಕೊಳಕ್ಕಾಗುತ್ತೆ. ನಾವು ನಮಗೆ ರೋಡ್ಗೆ ಇದೆ ಅಂತ ಹೇಳ್ಬಿಟ್ಟು ಆ ಸೈಡ್ ಜಾಸ್ತಿ ಜಾಗ ಬಿಡೋದು, ದಕ್ಷಿಣಕ್ಕೆ ಇದೆ ಅಂತ ಜಾಸ್ತಿ ಜಾಗ ಬಿಟ್ಟಾಗ ಅಲ್ಲಿ ನಮಗೆ ನೆಗೆಟಿವ್ನೇ ಆಗೋದು, ನಮ್ಗೆ ಪಾಸಿಟಿವ್ ಆಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ವಿಡಿಯೋನ ನೋಡ್ತಾ ಇರಿ ಎಲ್ಲರೂ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹೊಸದಾಗಿ ಯಾರು ನೋಡ್ತಾ ಇರೋರು
ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.